ಖುಷಿ ಇದೆ, ತುಂಬಾ ಖುಷಿ ಇದೆ. ಸ್ಪೆಷಲಿ ಮೊದಲನೇದಾಗಿ ಶ್ರೀರಾಜ್ ಸರ್ ನಮ್ಮ ನಿರ್ದೇಶಕರಿಗೆ ಕಾಂಗ್ರ್ಯಾಚುಲೇಷನ್ ಹೇಳ್ತೀನಿ. ಅಂಡ್ ಎಲ್ರಿಗೂ ಪರ್ಫಾರ್ಮೆನ್ಸ್ ಇಷ್ಟ ಆಗ್ತಾ ಇದೆ. ದೇಶಪಾಂಡೆ ಸರ್ ಅವರ ಪರ್ಫಾರ್ಮೆನ್ಸ್ ಬಹಳಷ್ಟು ಇಷ್ಟಪಡ್ತಾ ಇದ್ದಾರೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಇಷ್ಟ ಆಗ್ತಾ ಇದೆ, ಸಿನಿಮಾಟೋಗ್ರಫಿ ಇಷ್ಟ ಆಗ್ತಾ ಇದೆ, ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತಿದ್ದಾರೆ. ಅಂಡ್ ಸ್ಪೆಷಲಿ ಒಂದು ಹಳ್ಳಿ ಸೊಗಡಿರುವಂಥ ಸಿನಿಮಾ ಆಗಿರೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಹೌದು, ಇದು ಖುಷಿ ಇದೆ. ಅದೇ ನನಗೆ ತುಂಬಾ ಇಷ್ಟವಾದ ಅಂದ್ರೆ ಆಕ್ಷನ್ ನಂಗೆ ಬಹಳ ಇಷ್ಟ. ಈ ಸಿನಿಮಾದಲ್ಲಿ ತುಂಬಾ ಆಕ್ಷನ್ಸ್ ಇದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಖುಷಿ ಇದೆ. ಈಗ ಏನಿದ್ರು ಜನರ ರಿಯಾಕ್ಷನ್ ನೋಡೋದಕ್ಕೆ ಕಾಯ್ತಾ ಇದೀನಿ ಹೊರಗೋಗಿ. ಅಲ್ಲಿ ನನಗೆ ಜಾಸ್ತಿಯಾಗಿ ದೇಶಪಾಂಡೆ ಸರ್ ಅವರ ಪಾತ್ರನೇ ಬಹಳ ಇಷ್ಟ ಆಯ್ತು. ಅವರು ಪ್ಲೇ ಮಾಡಿರುವಂತ ರೀತಿ ಬಹಳ ಇಷ್ಟ ಆಯ್ತು. ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ಬೇಕಾಗಿರುವಂತ ನಟ ಅವರು. ಸೊ ನನ್ನ ಪ್ರಕಾರ ನಾನು ಹಿಂಗ್ ಸಿನಿಮಾ ನೋಡಿದಾಗ ಅವರೇ ಹೀರೋ ಅಂತ ಅನ್ಸ್ತದೆ ಸಿನಿಮಾದ್ದು. ಹಾಗೆ ಬಟ್ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್ ಅವ್ರು ಒಬ್ರದಂತಲ್ಲ, ರಾಜೇಶ್ ಸರ್ದು, ಕಾವ್ಯ ಅವರಾಗಿರ್ಲಿ, ಮಾನ್ಸಿ ಸುಧೀರ್ ಎಲ್ಲರೂ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ರಾಘು ರಾಮನಕೊಪ್ಪ ಸರ್ ಅವ್ರವ್ರ ಪಾತ್ರನ ಅವ್ರವ್ರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ರಘು ನಿಡುವಲ್ಲಿ ಅವರು ತುಂಬಾ ಚೆನ್ನಾಗಿ ಸಂಭಾಷಣೆ ಬರ್ತಿದ್ದಾರೆ. ಒಳ್ಳೆ ಮ್ಯೂಸಿಕ್ ಕೂಡ ಇದೆ. ಅದೇ ನಾನು ಆಸ್ ಅ ಸಿನಿಮಾ ಪಾರ್ಟ್ ಆಗಿ ಹೇಳೋದಕ್ಕಿಂತ ಆಡಿಯನ್ಸ್ ಹೇಳ್ಬೇಕು ಹೇಗಿದೆ ಅಂತ. ಹಾ ಹೌದೌದು, ನಾನು ರಾತ್ರಿ ಲೇಟ್ ಆಗಿತ್ತು ಮನೆಗೆ ಹೋಗುವಾಗ ಹಾಡು ಆಡ್ತಾ ಇದ್ಲು ಟೈಟಲ್ ಟ್ರ್ಯಾಕ್. ನಿಜವಾಗ್ಲೂ ಪ್ರೊಡಕ್ಷನ್ ಹೌಸ್ ಅಂದ್ರೆ ಪುಷ್ಪಾ ಮ್ಯಾಮ್ಗೆ ತುಂಬಾ ದೊಡ್ಡ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಬಿಕಾಸ್ ಅವರ ಪ್ರೊಡಕ್ಷನ್ ಹೌಸ್ ಇಂದ ಈ ರೀತಿಯ ಒಂದು ಒಳ್ಳೆ ಸಿನಿಮಾಗಳು ಬಂದು ನನ್ನಂತ ಬಹಳಷ್ಟು ಕಲಾವಿದರಿದ್ದಾರೆ, ತಂತ್ರಜ್ಞರಿದ್ದಾರೆ, ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಪ್ಲಾಟ್ಫಾರ್ಮ್ ಆಗ್ಬೇಕು ಅವರ ಪ್ರೊಡಕ್ಷನ್ ಹೌಸ್ ಅನ್ನುವಂತಹ ದೊಡ್ಡ ವಿಷನ್ ಇಟ್ಕೊಂಡು ಬಂದಿದ್ದಾರೆ. ಅವರು ಆರಾಮ್ಸೆ ಮನೇಲಿ ಇರ್ಬೋದಿತ್ತು. ಇಲ್ಲ, ನನ್ನಿಂದಾಗಿ ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು, ಒಂದಷ್ಟು ಸಿನಿಮಾಗಳು ನನ್ನ ಪ್ರೊಡಕ್ಷನ್ ಇಂದ ಸಿಗ್ಬೇಕು, ತಂತ್ರಜ್ಞರಿಗೆ ಕಲಾವಿದರಿಗೆ ಕೆಲಸ ಸಿಗ್ಬೇಕು ಅನ್ನೋದು ದೊಡ್ಡ ವಿಷನ್ ಇಟ್ಕೊಂಡು ಬಂದಿದ್ದಾರೆ. ಸೊ ಅವರಿಗೆ ಕಾಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಈ ಮೂಲಕ ಅವರ ಸಿನಿ ಪ್ರಯಾಣ ತುಂಬಾ ದೊಡ್ಡದಾಗಿ ಬೆಳೀಲಿ ಅನ್ನೋದು ನನ್ನ ಆಶಯ. ಥ್ಯಾಂಕ್ ಯು ಮ್ಯಾಮ್. ಇಲ್ಲ, ಇವತ್ತು ಸಿನಿಮಾ ರಿಲೀಸ್ ಆಗಿದೆ. ಸೊ ಪ್ರೇಕ್ಷಕರದ ರಿಸಲ್ಟ್ ನೋಡ್ತಾ ಇದ್ದೀರಾ. ಈಗ ನೀವು ಸಿನಿಮಾ ನೋಡಿದ್ರೆ ನೀವು ಏನು ಅಂತ ಹೇಳಿ ನಮ್ಮ ಜನರಿಗೆ ತಲುಪಿಸ್ಬೇಕು. ಮ್ಯಾಮ್ ಹೌದು, ಇದಕ್ಕೆಲ್ಲ ನಾನು ಮೇಜರು ನನ್ನ ಅಮ್ಮಂಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಮ್ಮ ಮೊದಲೇ ಹೇಳಿದರು, ಅಂದರೆ ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಆಗಬಾರ್ದು ಅಂತ. ಇದಕ್ಕೆ ಮುಖ್ಯವಾಗಿ ನನ್ನ ಕ್ಯಾಮ್ರಾಮನ್ ಕಾರ್ತಿಕ್ ಸರು, ಇವತ್ತೇನು ನೀವು ವಿಜುವಲ್ ಎಲ್ಲ ನೋಡ್ತಾ ಇದ್ರೆ ಇದಕ್ಕೆಲ್ಲ ಕ್ರೆಡಿಟ್ ಅವ್ರಿಗೆ ಹೋಗಬೇಕು ಮೇಡಮ್. ಇಲ್ಲ, ಆ್ಯಕ್ಚುಲಿ ನಾನು ಒಬ್ಬ ಬೇಸಿಕ್ಲಿ ರೈಟರ್ ಆಗಿರೋದ್ರಿಂದ ನಾನು ಆದಷ್ಟು ಟ್ರೂ ಇನ್ಸಿಡೆಂಟ್ಗಳನ್ನೇ ಬರೆಯೋದಕ್ಕೆ ಇಷ್ಟಪಡ್ತೀನಿ. ಹಂಗಾಗಿ ಕೊತ್ತಲವಾಡಿ ಕತೆ ಆಗಿದೆ ಅಂತ ಹೇಳ್ತೀನಿ. ಹೌದು ಹೌದು. ಇಲ್ಲ ಅಂದರೆ ಒಂದಷ್ಟು ನೋಡಿರ್ತೀನಿ, ಒಂದಷ್ಟು ಕೇಳಿರ್ತೀನಿ, ಅದನ್ನೆಲ್ಲ ಒಂದು ಸಿನಿಮ್ಯಾಟಿಕ್ ಆಗಿ ನಾನು ನೋಡಿದ್ದೀನಿ. ಇಲ್ಲ, ಅದೇ ನೀವು ಸಿನಿಮಾ ನೋಡಿದ್ರಲ್ಲ, ಸೊ ಕತೆ ಕೇಳಿದ ತಕ್ಷಣನೇ ಅಂದರು ಇಲ್ಲ ಈ ಕತೆ ಟೇಕ್ ಆಫ್ ಮಾಡೋಣ ಅಂತ. ಸೊ ಸರ್ ಇಲ್ಲ, ಅದು ಗೊತ್ತಿಲ್ಲ ಸರ್. ಇಲ್ಲ, ಅದು ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಥ್ಯಾಂಕ್ ಯು. ಎಲ್ಲರೂ ಸಿನಿಮಾ ನೋಡಿ ಮೇಡಮ್, ನೀವೆಲ್ಲ ಸಿನಿಮಾನ ತಲುಪಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಮೇಡಮ್.